ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಘವೇಂದ್ರ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ತಿಲಕ್ ನಗರದಲ್ಲಿ ಇರತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರ ನಿವಾಸದಿಂದ ರಾಯರ ಮಠದ ತನಕ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ದಾರೆ. 4ನೇ ಬಾರಿಗೆ ಚುನಾವಣೆಗೆ ನಿಲ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸ ಇದೆ ಅಂತ ಅವ್ರ ಸಹೋದರಿ ಹೇಳಿದ್ದಾರೆ. ಈಗಾಗಲೇ ರ್ಯಾಲಿ ಕೂಡ ಆರಂಭ ಆಗಿದೆ. BY ರಾಘವೇಂದ್ರ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ 3 ಮುಖ್ಯಮಂತ್ರಿಗಳು ಉಪಸ್ಥಿತರಿರ್ತಾರೆ. ಒಂದು ಅವರ ತಂದೆ BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ. ಭಾರತ್ ಮಾತಾ ಕಿ ಇವತ್ತಿನ ರೋಡ್ ಶೋಗೋಸ್ಕರ ನಾಮಪತ್ರ ಸಲ್ಲಿಸೋಸ್ಕರ ದರ್ಶನಕ್ಕೆ ಬಂದಂತವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾದ ಶಕ್ತಿಯನ್ನ ನೆರವೇರಿಸುವ ಸಂಸ್ಥೆಯಾಗಿದೆ. ಯಾರು ಕೂಡ ಸಂಪೂರ್ಣ ಕೊಡಬೇಕು. ಇದೇ ವಿಷಯ ಸಂಬಂಧಿಸಿದ ಹಿರಿಯರು ನಮ್ಮ ಕುಮಾರಸ್ವಾಮಿಗಳು ಇತರೆ ನಮ್ಮ ಪಕ್ಷ ಕೂಡ ಆಲಿಸ್ತಾ ಇದ್ದಾರೆ. ಸಮಸ್ತ ಮತದಾರ ಬಂಧುಗಳಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹೋಗಿ ಹೋಗಿ ಬಿಜೆಪಿ 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 ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೀತಾ ಇರತಕ್ಕಂಥ ರ್ಯಾಲಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಈ ರೋಡ್ ಶೋನಲ್ಲಿ ಘಟಾನುಘಟಿಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಕೂಡ ಶಿವಮೊಗ್ಗ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ. ಜೊತೆಗೆ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಅವರೆಲ್ಲರೂ ಕೂಡ, ಹರತಾಳ್ ಹಾಲಪ್ಪ ಇವರೆಲ್ಲರೂ ಕೂಡ
ರಾಘವೇಂದ್ರ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ತೆರೆದ ವಾಹನದ ರೀತಿ ಮಾಡಿ ಆ ವಾಹನದ ಮುಖಾಂತರ ಮೆರವಣಿಗೆ, ಆ ಮೆರವಣಿಗೆನಲ್ಲಿ ಈಗ ತೆರಳಿ ಅವರು ಚುನಾವಣಾಧಿಕಾರಿಗಳಿಗೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸುವಂತಹ ಕಾರ್ಯ. ಏರಿಯಲ್ ವ್ಯೂ ಅನ್ನ ತಾವು ಗಮನಿಸ್ತಾ ಇದ್ದೀರಾ, ಎಷ್ಟು ಜನ ಸೇರಿದ್ದಾರೆ ಅಂತ. ಇದೊಂದು ರೀತಿಯಲ್ಲಿ ಮೈಂಡ್ ಗೇಮ್ ಅಭ್ಯರ್ಥಿ ಅಂತ. ಮೊದಲ ದಿನವೇ ಶಕ್ತಿ ಪ್ರದರ್ಶನ ಆಗ್ಬಿಡ್ಬೇಕು ಅಂತ. ಹಾಗೆ ನೋಡಕ್ ಹೋದ್ರೆ ರಾಘವೇಂದ್ರ ಪ್ರಚಾರ ಶುರು ಮಾಡಿ ತುಂಬಾ ದಿನ ಆಗೋಯ್ತು. ತುಂಬಾ ದಿನಗಳಿಂದ ಅವರು ಸತತವಾಗಿ ಪ್ರಚಾರ ಮಾಡ್ತಾನೆ ಇದ್ದಾರೆ. ಇವತ್ತು ಅವರು ನಾಮಿನೇಷನ್ ಸಲ್ಲಿಸ್ತಾ ಇರೋದು. ನಾಳೆ ಎರಡನೇ ಹಂತ, ರಾಜ್ಯದಲ್ಲಿ ನಡೆಯುವ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆ ದಿನ. ಇವತ್ತು ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಗುರುವಾರ ಒಳ್ಳೆ ದಿನ ಅಂತ. ಇವತ್ತು ಗುರುವಾರ ರಾಘವೇಂದ್ರ ಅವರು ಯಾವಾಗ್ಲೂ ಗುರುವಾರ ಆಯ್ಕೆ ಮಾಡ್ಕೊಂಡು ಒಂದು ನಾಮಿನೇಷನ್ ಫೈಲ್ ಮಾಡ್ತಾರೆ. ಎಲ್ರು ಬಂದು ಆಶೀರ್ವಾದ ಮಾಡಿ ಇವತ್ತು ಹಿರಿಯರೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ತಂದೆಯವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾ ಇರೋದು. ನನ್ನ ತಮ್ಮ ರಾಘವೇಂದ್ರ ಇಷ್ಟೊಂದು ಬೆಳೆದು ಬಿಟ್ಟಿದಾರ ಅಂತ ಅನಿಸ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಖಂಡಿತವಾಗಿ ಅವ್ರು ಮಾಡಿರುವಂತ ಅದ್ಭುತವಾದ ಕೆಲಸಗಳು, ಅವರ ಕಳ್ಕಳಿ. ನಮ್ಮ ತಂದೆ ಹಾಗೇನೆ 24 ಗಂಟೆ ಅವ್ರು ಕೆಲಸ ಮಾಡಿದಂತ ರಾಘವೇಂದ್ರ ಅವ್ರ ಕೈಯನ್ನ ಎಲ್ಲರೂ ಬಲಪಡಿಸ್ತಾರೆ ಅಂತ ನಾನು ಅನ್ಕೊಂಡು, ಇದ್ರ ಮೂಲಕ ದೇಶದ ವ್ಯವಸ್ಥೆ ಚೆನ್ನಾಗಾಗ್ಲೇಬೇಕು. ಮೋದಿ ಅವರು ನಮ್ಮ ಕೇಂದ್ರದಲ್ಲಿದ್ರೆ ಎಲ್ಲ ಇಡೀ ದೇಶ ಸಂಪನ್ನವಾಗಿರುತ್ತೆ. ಹಾಗಾಗಿ ಖಂಡಿತವಾಗಿ ರಾಘವೇಂದ್ರ ಒಳ್ಳೆ ಯಶಸ್ಸಿದೆ ಅಂತಾನೆ ನಾವು ಹೌದು, ಚಾನ್ಸಸ್ ಪ್ರಶ್ನೆ ಇಲ್ಲ. ಅವ್ರು ಗೆದ್ದೇ ಗೆಲ್ತಾರೆ, ಒಳ್ಳೆ ಅಂತರದಿಂದ ಗೆಲ್ತಾರೆ. ಅಭಿವೃದ್ಧಿ ಅವಳು ಕೈ ಹಿಡ್ದೆ. ಜನರಲ್ಲಿ ಕಾರ್ಯಕರ್ತರಲ್ಲಿರೋ ಸಂಭ್ರಮವೇ ಎಲೆಕ್ಷನ್ ಮಾಡುವಂಥದ್ದು. ಖಂಡಿತವಾಗಿ ಬಹಳಷ್ಟು ಆ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ. ವಿಜೇಂದ್ರ ಅವ್ರು ದೊಡ್ಡಬಳ್ಳಾಪುರದಲ್ಲಿದ್ರು, ಅವರು ರಾಜ್ಯಾಧ್ಯಕ್ಷ ಆಗದಿಂದ ಇವತ್ತು ಬರಕ್ ಆಗದೇ ಇದ್ರು ಕೂಡ ಇಡೀ ರಾಜ್ಯದ ಕೆಲಸ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಬರ್ತಾ ಇದೆ. ಪ್ರೊಸೆಷನ್ ನಮ್ಮ ಎಲ್ಲ ಜನತಾದಳದ ಪ್ರಮುಖರು ಕೂಡ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಭ್ರಮ ಕೊಟ್ಟಿದೆ. ಆನೆ ಬಲ ಬಂದ